ज्ञानमयी चैतन्यमयी सत्यमयी परमे। ओम नमो भगवते श्री अरविंदाय नमः। हरि ओम। ಎಲ್ಲರಿಗೂ ನನ್ನ ನಮಸ್ಕಾರಗಳು. ಶ್ರೀ ಹರಿಹರಪುರ ಶ್ರೀಧರ್ಜಿ ಅವರಿಗೂ ಕೂಡ ನನ್ನ ನಮಸ್ಕಾರಗಳು. ಕಳೆದ ಕೆಲವು ತಿಂಗಳುಗಳಿಂದ ಈ ವೇದ ಚಿಂತನೆ ನಾವು ಆರಂಭಿಸಿದ್ದೀವಿ. ಸಾಧ್ಯವಾದಷ್ಟರ ಮಟ್ಟಿಗೆ ಅಪ್ಲಿಕೇಶನ್ ಆಫ್ ವೇದ ಅಂತ ಏನು ಹೇಳ್ತೀವಿ, ವೇದಗಳ ಅನ್ವಯ ಅಂತ. ನಾವು ಮೊದಲನೇ ದಿನದಿಂದ ನೋಡ್ತಾ ಇದ್ದೀವಿ, ವೇದ ಮಂತ್ರಗಳು ಅಂತ ಹೇಳಿದ್ರೆ ಯಾವುದೋ ಒಂದು ಸಮಾರಂಭಕ್ಕೆ, ಯಾವುದೋ ಒಂದು ಮಂತ್ರಗಳಲ್ಲ, ಇಲ್ಲಿ ಇರುವಂತಹ ಪ್ರತಿ ಒಂದು ಮಂತ್ರವೂ ಕೂಡ ಮಾನವನ ಅಂತಃಸತ್ವವನ್ನು ವಿಕಾಸಗೊಳಿಸುವುದಕ್ಕೆ, ಮಾನವನ ಅಂತಃಸತ್ವವನ್ನು ಊರ್ಧ್ವಮುಖವಾಗಿ ವರ್ಧಿಸುವುದಕ್ಕೆ ನಮಗೆ ಸಹಾಯ ಮಾಡ್ತವೆ ಅಂತ. ಅಂದ್ರೆ ಅದರ ಅರ್ಥ, ಈ ಮಂತ್ರಗಳು ಅನ್ನೋದು ಕೇವಲ ಕೆಲವು ಶಬ್ದಗಳ ಒಂದು ಸಮುಚ್ಚಯ ಅಲ್ಲ, ಕೆಲವು ಶಬ್ದಗಳ ಒಂದು ಸಂಗ್ರಹ ಅಲ್ಲ. ಪ್ರತಿ ಒಂದು ಶಬ್ದ, ಆ ಶಬ್ದದಲ್ಲಿ ಇರುವಂತಹ ಒಂದೊಂದು ಅಕ್ಷರವೂ ಕೂಡ ಒಂದು ಶಕ್ತಿಯ ಕೇಂದ್ರ. ಅಂದ್ರೆ ಅದರೊಳಗೆ ಅಪಾರವಾದಂತಹ ಶಕ್ತಿ ಅಡಗಿರುತ್ತೆ. ಈ ಇಡೀ ಪ್ರಪಂಚ ಏನಿದೆ, ಪ್ರಪಂಚ ಅಂತ ಯಾವುದಕ್ಕೆ ಕರಿತೀವಿ ನಾವು, ಅದರ ಒಂದು ಭಾಗ. ಈ ಪ್ರಪಂಚ ಬಹಳ ದೊಡ್ಡದು. ನಾವು ವಿಶ್ವ ಅಂತ ಹೇಳ್ತೀವಿ ಅದಕ್ಕೆ, ಬ್ರಹ್ಮಾಂಡ ಅಂತ ಹೇಳ್ತೀವಿ ಅದಕ್ಕೆ. ನಾವು ಇದರೊಳಗಿನ ಒಂದು ಭಾಗ ಅಷ್ಟೇ. ಸೊ ಈ ಇಡೀ ಪ್ರಪಂಚ ಅಥವಾ ಬ್ರಹ್ಮಾಂಡ, ವಿಶ್ವ, ಇದು ಒಂದು ಶಕ್ತಿ. ಬೇರೆ ಬೇರೆ ಕಾರಣಗಳಿಂದಾಗಿ ನಾವು ಈ ಶಕ್ತಿಯ ಸಂಪರ್ಕದಿಂದ ದೂರ ಬಂದಿದ್ದೀವಿ, ಅಥವಾ ಈ ಶಕ್ತಿಯನ್ನು ನಾವು ಮರೆತಿರ್ತೀವಿ. ಈಗ ವಿದ್ಯುತ್ ಶಕ್ತಿ ಅಂತ ನಾವು ಹೇಳ್ತೀವಿ. ಈ ವಿದ್ಯುತ್ ಶಕ್ತಿ ಎಲ್ಲ ಕಡೆಗೂ ಇದೆ, ಆದರೆ ಅದರ ಪ್ರಮಾಣ ಸ್ವಲ್ಪ ಜಾಸ್ತಿ ಬೇಕು. ನಮಗೆ ಆ ವಿದ್ಯುತ್ ಶಕ್ತಿಯನ್ನು ನಮಗೆ ಅಗತ್ಯವಾದಂತಹ ಕೆಲಸಕ್ಕೆ ಅದನ್ನು ಬಳಸ್ಕೊಳ್ಬೇಕಾದ್ರೆ ಅದರ ಪ್ರಮಾಣ ಸ್ವಲ್ಪ ಜಾಸ್ತಿ ಬೇಕು. ಅದಕ್ಕೇನು ಮಾಡ್ತೀವಿ ನಾವು, ನಾನಾ ವಿಧದಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತೀವಿ. ನೀರಿನಿಂದ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ತೀವಿ, ಅಟಾಮಿಕ್ ಎನರ್ಜಿಯಿಂದ ನಾವು ವಿದ್ಯುತ್ ಉತ್ಪಾದನೆ ಮಾಡ್ತೀವಿ, ಕಲ್ಲಿದ್ದಲಿನಿಂದ ವಿದ್ಯುತ್ ಉತ್ಪಾದನೆ ಮಾಡ್ತೀವಿ. ಉತ್ಪಾದನೆ ಮಾಡಿದಂತಹ ವಿದ್ಯುತ್ ಶಕ್ತಿ ಅದು ಉತ್ಪಾದನೆ ಆಗಿ ಒಂದು ಕಡೆ ಹರಿತಿರ್ತದೆ, ಶಕ್ತಿ ಹರಿತಾ ಇರ್ತದೆ. ನಮಗೆ ಬೇಕು, ಈಗ ಉದಾಹರಣೆಗೆ ನಮಗೆ ಲೈಟ್ ಉರಿಬೇಕು ಅಂತ ಹೇಳಿದ್ರೆ ಅದನ್ನು ಯಾವುದೋ ಒಂದು ಲೈಟಿನ ಬಲ್ಬ್ ಇರುವಂತ ಬಲ್ಬ್ಗೆ ಆ ವಿದ್ಯುತ್ ಶಕ್ತಿಯನ್ನು ನಾವು ಕನೆಕ್ಟ್ ಮಾಡ್ತೀವಿ. ಆಗ ಬಲ್ಬ್ನಲ್ಲಿ ಪ್ರಕಾಶ ಹೊರಹೊಮ್ಮುತ್ತದೆ. ಇನ್ಯಾವುದೋ ಒಂದು ಎಂಜಿನ್ ತಿರುಗಬೇಕು, ಮಷಿನ್ ತಿರುಗಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಆ ವಿದ್ಯುತ್ ಶಕ್ತಿಯನ್ನು ಜೋಡಿಸಿದರೆ ಆ ಮಷಿನ್ ತಿರುಗ್ತದೆ. ಒಂದು ಕಡೆಗೆ ವಿದ್ಯುತ್ ಇದೆ, ಮತ್ತೊಂದು ಕಡೆಗೆ ಮಷಿನ್ ಇದೆ, ಆಗ ಮಷಿನ್ ತಿರುಗುತ್ತಾ? ಮಷಿನ್ ತಿರುಗಲ್ಲ, ಪ್ರಕಾಶ ಬರಲ್ಲ, ಬಲ್ಬ್ ಉರಿಯುವುದಿಲ್ಲ. ಹಾಗಾಗಿ ವಿದ್ಯುತ್ ಶಕ್ತಿ ಹರಿತಾ ಇದೆ. ಆ ವಿದ್ಯುತ್ ಶಕ್ತಿ, ಹರಿಯುವ ವಿದ್ಯುತ್ ಶಕ್ತಿಯನ್ನು ಶಕ್ತಿಯಾಗಿ, ಪ್ರಕಾಶವಾಗಿ ಪರಿವರ್ತನೆ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ಎಲ್ಲಿ ಅಗತ್ಯ ಇದೆ, ಯಾವ ಉಪಕರಣಕ್ಕೆ ಅಗತ್ಯ ಇದೆ ಅದಕ್ಕೆ ಒಂದು ಸಾಧನದ ಮೂಲಕ, ವೈರ್ ಅಂತ ನಾವು ಹೇಳ್ತೀವಿ, ಕೇಬಲ್ ಅಂತ ಹೇಳ್ತೀವಿ. ಈ ವೈರ್ ಅಥವಾ ಕೇಬಲ್ ಮೂಲಕ ನಾವು ಆ ಸಾಧನಕ್ಕೆ ಜೋಡಿಸಿದಾಗ ಅಗತ್ಯವಾದಂತಹ ಶಕ್ತಿಯ ಅನುಭವ ನಮಗಾಗತ್ತೆ. ಆ ಶಕ್ತಿಯನ್ನು ನಾವು ಬಳಸಿಕೊಳ್ತೀವಿ, ಪ್ರಯೋಜನ ಪಡ್ಕೊಳ್ತೀವಿ. ಹಾಗೆ
ಈ ಶಕ್ತಿ ಹಾಗೆ ಒಂದು ಪವರ್ ಹೌಸ್ ಅಂತ ಏನು ಹೇಳ್ತೀವಿ, ಆ ಪವರ್ ಹೌಸ್ನಲ್ಲಿ ಸ್ಟೋರ್ ಮಾಡಿರ್ತಾರೆ. ನಮಗೆ ಯಾರ್ಯಾರಿಗೆ ಯಾವಾಗ ಬೇಕೋ ಅವರಿಗೆಲ್ಲ ಗ್ರಿಡ್ಗಳಂತ ಹೇಳ್ತಾರೆ. ಆ ಗ್ರಿಡ್ಗಳ ಮೂಲಕ ಅವರವರಿಗೆ ಬೇಕಾದ ಅಗತ್ಯ ಇರುವಂತಹ ವಿದ್ಯುತ್ ಶಕ್ತಿಯನ್ನು ಪೂರೈಸ್ತಾ ಇರ್ತಾರೆ. ಆ ಇಡೀ ಪವರ್ ಹೌಸ್ನೇ ನಾನು ಇಟ್ಕೊಳ್ಳಿಕ್ಕಾಗಲ್ಲ, ಎಲ್ಲ ಸುಟ್ಟು ಹೋಗ್ಬಿಡ್ತದೆ, ಎಲ್ಲ ಬರ್ಸ್ಟ್ ಆಗಿ ಹೋಗ್ಬಿಡ್ತದೆ. ನನ್ನ ಮಷಿನರಿ ಅಥವಾ ನನ್ನ ಪ್ರಕಾಶ ಬೀರುವಂತಹ ವಸ್ತು ಏನಿದೆ, ಆ ಪ್ರಕಾಶ ಬೀರುವಂತಹ ವಸ್ತು ಅಥವಾ ಆ ಯಂತ್ರಕ್ಕೆ ಎಷ್ಟು ಪ್ರಮಾಣದ ಎಲೆಕ್ಟ್ರಿಸಿಟಿ ಅಥವಾ ವಿದ್ಯುತ್ ಶಕ್ತಿಯ ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ಕೇಬಲ್ ಮೂಲಕ, ವೈರ್ ಮೂಲಕ ಅದನ್ನು ಪಡ್ಕೋತೀವಿ. ವೇದದ ವಿದ್ಯಾರ್ಥಿಗಳಾಗಿ ವೇದ ಮಂತ್ರಗಳನ್ನು ಅನುಷ್ಠಾನ ಮಾಡುವವರಾಗಿ ನಾವು ಈ ಮಂತ್ರದ ಶಕ್ತಿಯ ಜೊತೆಗೆ ಜೋಡಿಸ್ಕೊಳ್ಬೇಕು. ಅದಕ್ಕೇನು ಹೇಳ್ತಾರೆ? ಅರ್ಥ ಅನುಸಂಧಾನ ಅಂತ ಹೇಳ್ತಾರೆ. ಅನೇಕ ಸಾರಿ ನಾವು ಈ ಮಂತ್ರ ಒಂದೇ ಅಲ್ಲ, ಜೀವನದ ಹಲವು ಕೆಲಸಗಳನ್ನು ತುಂಬಾ ಮೆಕ್ಯಾನಿಕಲ್ ಆಗಿ ಮಾಡ್ತೀವಿ. ಚಿಕ್ಕವರಿದ್ದಾಗ ಮಳೆ ಬಂದಿದ್ದ ನಾವು ನೋಡಿರ್ತೀವಿ, ಏನ್ ಮಾಡ್ತೀವಿ? ಓಡಿ ಹೋಗ್ಬಿಟ್ಟು ಕೈ ಅಗಲ ಮಾಡಿಬಿಟ್ಟು ಸುತ್ತಾ ಇರ್ತೀವಿ. ಸಂಭ್ರಮ ನಮಗೆ ಮಳೆ ಬಂದ್ರೆ ಆಗ ನಮಗೆ ಸಂಭ್ರಮ. ಹೋಗ್ತೀವಿ, ಪ್ರತಿಯೊಂದು ಮನೆ ಮುಂದೆ ಒಂದು ಗುಬ್ಬಚ್ಚಿನೋ ಒಂದು ಪಕ್ಷಿನೋ ಏನೋ ಬಂದು ಕೂತಿದೆ ಅಂತಂದ್ರೆ ಓಡಿ ಹೋಗ್ತೀವಿ. ಅದು ಪಕ್ಷಿ ಆಗಿದೆ, ಅದ್ರ ಕಲರೇ ಆಗಿದೆ, ಅದು ಹೇಗೆ ಕಣ್ಣು ತೆಗೀತದೆ, ಅದು ಹೇಗೆ ನೋಡ್ತದೆ, ಅದೇನು ಶಬ್ದ ಮಾಡ್ತದೆ, ಎಲ್ಲ ಕ್ಯೂರಿಯಾಸಿಟಿ, ಕುತೂಹಲಗಳು ನಾವು ಹೋಗಿ ನೋಡ್ತೀವಿ. ಮನೆ ಮುಂದೆ ಒಂದು ಮರದಲ್ಲಿ ಹೂವು, ಕಾಯಿ, ಹಣ್ಣು ಬಿಟ್ರೆ ಅದು ಕುತೂಹಲದಿಂದ ನೋಡ್ತಾ ಇರ್ತೀವಿ. ದೊಡ್ಡವರು ಆಗ್ತಾ 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 ಈ ಎಲ್ಲ ಕುತೂಹಲಗಳು ತಣ್ಣಗಾಗ್ಬಿಡುತ್ತೆ, ಈ ಎಲ್ಲ ಕುತೂಹಲಗಳು ಮಾಯ ಆಗ್ಬಿಡುತ್ತೆ. ಅದರ ಅರ್ಥ ನಾವು ನಮ್ಮದೇ ಆದಂತಹ ಒಂದು ಕೇಂದ್ರದಲ್ಲಿ ಸಿಕ್ಕಾಕೊಂಡು ಒಂದು ಬಗೆಯಲ್ಲಿ ಒಂದು ಮಾತು ಕೇಳ್ತೀವಿ, ಕೂಪ ಮಂಡೂಕ ಅಂತ. ನಾವು ಕೂಪ ಮಂಡೂಕ ಆಗ್ಬಿಡ್ತೀವಿ. ಸೊ ಜೀವನ ಅಂತ ಅನ್ನೋದು ಒಂದು ಸಂಭ್ರಮ, ಅದನ್ನು ಯಾವತ್ತೂ ನಾವು ಮರಿಬಾರ್ದು. ಆ ಇಂಗ್ಲಿಷ್ನಲ್ಲಿ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಅಂತ ಏನು ಹೇಳ್ತಾರೆ, ಈ ಪರ್ಸನಾಲಿಟಿ ಡೆವಲಪ್ಮೆಂಟಿನ ಅನೇಕ ಕೋರ್ಸ್ಗಳಲ್ಲಿ ಅಲೌ ದಿ ಚೈಲ್ಡ್ ಇನ್ ಯು ಟು ಲೀವ್ ಅಂತ ಹೇಳ್ತಾರೆ. ನಮ್ಮೊಳಗೆ ಒಂದು ಮಗು ಇದೆ ಅಂದ್ರೆ ನಮ್ಮೊಳಗೆ ಒಂದು ಆ ಕ್ಯೂರಿಯಾಸಿಟಿ ಇರ್ಬೋದು, ಆ ಸಂಭ್ರಮ ಇರ್ಬೋದು, ಆ ನೋಡುವಂತಹ ನೋಡಿ ಹೊಸ ಹೊಸದನ್ನು ಕಲಿಯುವಂತಹ ಒಂದು ಫ್ಯಾಕಲ್ಟಿ ಇರ್ಬೋದು. ಇವೆಲ್ಲವೂ ಮುಂದೆ ಬರ್ತಾ 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 ನಮ್ಮ ಸಂಸಾರದ ಜಂಜಡದಲ್ಲಿ ನಮ್ಮ ಕೂಪಮಂಡುಕ ಚಿಂತನೆಯ ಕಾರಣದಿಂದಾಗಿ ನನಗೆಲ್ಲ ಗೊತ್ತಾಗಿದೆ ಬಿಡು, ನಾನು ಡಿಗ್ರಿ ಓದಿದ್ದೀನಿ, ನಾನು ಪೋಸ್ಟ್ ಗ್ರಾಜ್ಯುಯೇಷನ್ ಓದಿದ್ದೀನಿ, ನಾನು PhD ಓದಿದ್ದೀನಿ, ಇಷ್ಟೇ ತಾನೇ ಅಂತನ್ನುವಂಥ ಧಾಟಿ ಬರ್ತದಲ್ಲ, ಆ ಎಷ್ಟೆಷ್ಟು ಈ ಧಾಟಿ ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಅಷ್ಟಷ್ಟು ನಾವು ಈ ಮಂತ್ರದಿಂದ ದೂರ ಆಗ್ತಾ ಹೋಗ್ತೀವಿ, ಮಂತ್ರ ಶಕ್ತಿಯಿಂದ ದೂರ ಆಗ್ತಾ ಹೋಗ್ತೀವಿ, ದೇವತೆಗಳಿಂದ ದೂರ ಆಗ್ತಾ ಹೋಗ್ತೀವಿ, ದೇವತೆಗಳಿಂದ ಕೂಡ ನಾವು ದೂರ ಆಗ್ತಾ ಹೋಗ್ತೀವಿ. ಆಗ ನಮಗೆ ವೇದದ ಬಗ್ಗೆ ಯಾರಾದರೂ ಮಾತಾಡ್ತಿದ್ರೆ ಏನ್ ಮಾತಾಡ್ತಾ ಇದ್ದಾರಂತೆ ಅರ್ಥ ಆಗಲ್ಲ. ದೇವರು ಅಂದ ತಕ್ಷಣ ಈ ದೇವರಂದು ಏನಂತೆ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಮಂತ್ರ ಅಂತ ಹೇಳಿದ ತಕ್ಷಣ ಮಂತ್ರ, ಯಾಕಂದ್ರೆ ನಾವು ದೂರ ಬಂದ್ಬಿಟ್ಟಿದೀವಿ, ಬಹಳ ದೂರ ಬಂದ್ಬಿಟ್ಟಿದೀವಿ. ಈಗ ಬಾಲ್ಯದಲ್ಲಿ ನಮಗೆ ಕೆಲವರು ಸ್ನೇಹಿತರು ಇರ್ತಾರೆ, ನಮಗೆ ಯಾವಾಗ ಅವರು ಸ್ನೇಹಿತರಾದಾಗ ಬಹಳ ಕ್ಲೋಸ್ ಫ್ರೆಂಡ್ ಆಗ್ತಾರೆ. ಆಗ ನಮಗೆ ಅವ್ರ ಹೆಸರೇನು, ಅವ್ರ ತಂದೆ ತಾಯಿ ಹೆಸರೇನು, ಅಣ್ಣ ತಮ್ಮಂದ್ರೆ ಎಷ್ಟು ಜನ, ಅಕ್ಕ ತಂಗಿಯರು ಎಷ್ಟು ಜನ, ಅವನ ಮನೆಯಲ್ಲಿದೆ, ಅವನು ಯಾವುದರಲ್ಲಿ ಸ್ಟ್ರಾಂಗು, ಯಾವುದರ, ಇವೆಲ್ಲ ಸಂಗತಿಗಳು ಗೊತ್ತಾಗ್ತವೆ. ಕ್ರಮೇಣ ಅವರಿಂದ ನಾವು ಫಿಸಿಕಲ್ ಆಗಿ ದೂರ ಉಳಿತೀವಿ. ಫಿಸಿಕಲ್ ಆಗಿ ದೂರ ಉಳಿದ ಹಾಗೆ ಮಾನಸಿಕವಾಗಿಯೂ ದೂರ ಆಗ್ತಾ ಹೋಗ್ತೀವಿ. ಯಾವತ್ತೋ 20 ವರ್ಷದ ನಂತರ 30 ವರ್ಷದ ನಂತರ ಭೇಟಿಯಾದರೆ ಅವರ ಹೆಸರು ನಮಗೆ ನೆನಪು ಬರಲ್ಲ, ಅವ್ರು ಯಾವ ಊರಿನಲ್ಲಿ ನಾನು ಇವ್ರನ್ನ ನೋಡಿದ್ದೆ ಅಂತ ನೆನಪು ಬರಲ್ಲ, ಅವ್ರ ಜೊತೆಗೆ ಏನೇನು ಮಾತಾಡಿದೆ ಅದೆಲ್ಲ ನಮಗೆ ನೆನಪು ಬರಲ್ಲ, ಎಲ್ಲ ಮರ್ತು ಹೋಗಿರುತ್ತೆ. ಯಾಕಂತ ಹೇಳಿದ್ರೆ ಮನಸ್ಸು ಆ ಒಂದು ವಿಚಾರದ ಜೊತೆಗೆ ಒಡನಾಟದಿಂದ ದೂರ ಇದೆ. ಹಾಗೆ ಅದು ಮನುಷ್ಯನ ಮನಸ್ಸಿನ ಸ್ವಭಾವ. ಯಾವ್ಯಾವುದರಿಂದ ನಾವು ಒಡನಾಟದಿಂದ ದೂರ ಇರ್ತೀವಿ, ಯಾವುದರಿಂದ ಮಾನಸಿಕವಾಗಿ ದೂರ ಆಗ್ತೀವಿ, ಅದೆಲ್ಲವೂ ನಮ್ಮಿಂದ ದೂರ ಆಗ್ತಾ ಹೋಗ್ತದೆ. ಅದೇ ಬಗೆಯಲ್ಲಿ ನಮಗೆ ಇವತ್ತು ಮಂತ್ರ, ಈ ಅಗ್ನಿಹೋತ್ರ ಕ್ರಿಯೆ,
ಈ ದೇವತೆಗಳು, ಈ ಅಧ್ಯಾತ್ಮ ಅನ್ನೋದು ನಾವು ಅದರಿಂದ ದೂರ ಬಂದಿದ್ದೀವಿ. ದೂರ ಬಂದಾಗ ಏನ್ ಮಾಡ್ಬೇಕಾಗ್ತದೆ? ಹೆಚ್ಚು ಪ್ರಯತ್ನವನ್ನು ಹಾಕಬೇಕು. ಈಗ ಒಬ್ಬ ಜಟ್ಟಿ ಪೈಲ್ವಾನು ಕುಸ್ತಿಗೆ ಹೋಗ್ಬೇಕಾದ್ರೆ ಅವನು ಒಂದು ಅರ್ಧ ಗಂಟೆಯ ಕುಸ್ತಿ ಗೆಲ್ಲಬೇಕಾದ್ರೆ ಅವನು ವರ್ಷ ಪೂರ್ತಿ ಪ್ರಯತ್ನ ಮಾಡಬೇಕು. ಕಾಂಪಿಟಿಷನ್ನಲ್ಲಿ ಕುಸ್ತಿ ಆಡುವಾಗ ಅದು ಕೇವಲ ಅರ್ಧ ಗಂಟೆ ಕುಸ್ತಿ ಅಷ್ಟೇ. ಆ ಅರ್ಧ ಗಂಟೆಯ ಕುಸ್ತಿಯಲ್ಲಿ ಗೆಲ್ಲಬೇಕಾದ್ರೆ ಅವನು ಎಷ್ಟೋ ವರ್ಷಗಳವರೆಗೂ ಅದಕ್ಕೆ ಪ್ರಯತ್ನ ಮಾಡ್ತಿರ್ಬೇಕು. ಅದಕ್ಕೆ ಸೂಕ್ತವಾಗಿ ತನ್ನ ಮನಸ್ಥಿತಿಯನ್ನು ಬೆಳೆಸ್ಕೋಬೇಕು. ತನ್ನ ಪಟ್ಟುಗಳನ್ನು ಹೇಗೆ ಹಿಡ್ಕೋಬೇಕಂತ ಅನ್ನೋದು ಕಲಿತಾ ಇರಬೇಕು. ಶರೀರ ಸೌಷ್ಠವವನ್ನು, ಅಂಗಶಕ್ತಿಯನ್ನು ಅದೆಲ್ಲ ಅವನು ಹೆಚ್ಚಿಸ್ಕೊಳ್ತಾ ಇರಬೇಕಾಗ್ತದೆ. ಆ ಒಂದು ವರ್ಷ ಪ್ರಯತ್ನ ಮಾಡಿದರೆ ಆ ಅರ್ಧ. ಹಾಗೆ ನಾವು ಈ ಜೀವನದಲ್ಲಿ ಆ ದೇವರು ಅಥವಾ ಅಂತಿಮ ಸತ್ಯ ಅಥವಾ ಆನಂದ, ಪರಮಾನಂದ ಅಂತ ಏನು ಹೇಳ್ತೀವಿ, ಈ ಪರಮಾನಂದವನ್ನು ಪಡೆಯುವುದಕ್ಕೋಸ್ಕರ ಅದಕ್ಕೆ ನಿತ್ಯ ನಿರಂತರ ಪ್ರಯತ್ನ ಮಾಡ್ತೇವೆ. ಒಂದು ಕ್ಷಣವೂ ಕೂಡ ಆ ಭಗವಂತ ಅನ್ನುವವನಿಂದ ನಾವು ದೂರ ಸರಿಬಾರ್ದು. ಅದಕ್ಕೇನು ಹೇಳಬೇಕು? ನಾವು ಅಗ್ನಿಹೋತ್ರದಲ್ಲಿ ಹೇಳುವಾಗ ಇದಂ ನಮಮ ಅಗ್ನಿಯೇ ಸ್ವಾಹ ಇದಂ ನಮಮ ಅಂದ್ರೆ ನನ್ನ ಇಲ್ಲಿ ಅಲ್ಲಿ ನಾವು ಹವಿಸ್ಸುಗಳನ್ನು ಅರ್ಪಣೆ ಮಾಡ್ತಿರ್ತೀವಿ. ಆಗ ಈ ಮಂತ್ರ ಅಗ್ನಿಯೇ ಇದಂ ನಮಮ, ಅಗ್ನಿಯೇ ಸ್ವಾಹ, ಇದು ನಂದಲ್ಲ, ಅಗ್ನಿ ಸ್ವಾಹ ಅಂತ ಹೇಳಿದ್ರೆ ಪೂರ್ಣ ಮನಸ್ಸಿನಿಂದ ಅರ್ಪಿಸ್ತಾ ಇದ್ದೇನೆ ಅಂತ. ಸ್ವ ಅಹ ಈ 3 ಅಕ್ಷರಗಳಿಂದ ಆಗಿರುವಂಥದ್ದು ಸ್ವ ಅಹ ಅಂತ ಹೇಳಿದ್ರೆ ನಾನು ಪೂರ್ಣ ಮನಸ್ಸಿನಿಂದ ಅರ್ಪಿಸ್ತಾ ಇದ್ದೀನಿ. ಅಗ್ನಿಯೇ ಸ್ವಾಹ ಇದಂ ನಮಮ, ಇದು ನನ್ನದಲ್ಲ. ಈ ಪ್ರಪಂಚದಲ್ಲಿರುವಂಥ ಎಲ್ಲದಕ್ಕೂ ನಾವು ಅಧಿಕಾರಿಗಳೇ. ನಮ್ಮ ಆನಂದ ಇರಬಹುದು, ನಮ್ಮ ಕಲಿಕೆ ಇರಬಹುದು, ನಮ್ಮ ಸಂಬಂಧ ಇರಬಹುದು, ನಮ್ಮ ಮಾತುಕತೆಗಳಿರ್ಬೋದು, ಇದೆಲ್ಲ ನಮ್ಮದೇ, ನೋ ಡೌಟ್. ಆದರೆ ಇದು ನನ್ನದು, ನನ್ನದೇ ಅಂತ ಯಾವಾಗ ನಾವು ಸ್ಥಾಪಿಸ್ಲಿಕ್ಕೆ ಹೊರಡ್ತೀವಿ, ಆಗ ನಾವು ಇದರ ಜೊತೆಗಿನ ಸಂಬಂಧವನ್ನು ಬಂಧನವಾಗಿಸ್ಕೊಳ್ತೀವಿ. ಸಂಬಂಧ ಇರಬೇಕು, ಬಂಧನ ಇರಬಾರ್ದು ಅಂತ ಹೇಳ್ತಾರೆ ಆಧ್ಯಾತ್ಮಿಕದಲ್ಲಿ. ಸಂಬಂಧ ಅಂತ ಹೇಳಿದ್ರೆ ಪೂರ್ಣವಾದಂತಹ ಬಂಧ. ನಾನು ನೀನು ಒಂದೇ, ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ, ನಾವಿಬ್ಬರೂ ಕೂಡ ಒಂದು ಚೈತನ್ಯದ, ಒಂದು ಶಕ್ತಿಯ ಭಾಗಗಳಷ್ಟೇ. ನಾವಿಬ್ಬರೂ ಕೂಡ ಆಧ್ಯಾತ್ಮಿಕವಾಗಿ ಮೇಲಕ್ಕೆ ಹೋಗಬೇಕಾಗಿದೆ ಅನ್ನುವಂತಹ ಸಂಬಂಧ ಇರಬೇಕು, ಬಂಧ ಆಗಬಾರ್ದು. ಅನೇಕ ಸರಿ ಏನ್ ಮಾಡ್ತೀವಿ, ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಈ ಸಿಕ್ಕಾಕೊಳ್ಳೋದ್ರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತೇಳಿ ಒಂದು ಈ ಝನ್ ಸ್ಟೋರೀಸ್ ನಾವು ಕೇಳಿರ್ತೀವಿ, ಝನ್ ಕಥೆಗಳಂತ ಕೇಳಿರ್ತೀವಿ. ಆ ಝನ್ ಕಥೆಗಳಲ್ಲಿ ಬಹಳ ಅದ್ಭುತವಾದಂತಹ ಒಂದು ನಿದರ್ಶನವನ್ನು ಕೊಡ್ತಾರೆ. ಇಬ್ಬರು ಸನ್ಯಾಸಿಗಳು, ಅಂದ್ರೆ ಅವರು ಗುರು ಮತ್ತು ಶಿಷ್ಯ, ಅವರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತಾ ಇರ್ತಾರೆ. ದಾರಿಯಲ್ಲಿ ಮಾರ್ಗ ಮಧ್ಯದಲ್ಲಿ ಅವರಿಗೆ ಒಂದು ನದಿ ಸಿಗುತ್ತೆ. ನದಿ ದಾಟಿ ಹೋಗಬೇಕು. ನದಿಯಲ್ಲಿ ಬೇಕಾದಷ್ಟು ಅಂದ್ರೆ ಹತ್ರ ನಮ್ಮ ಕುತ್ತಿಗೆಗೆ ಬರುವಷ್ಟು ನೀರಿದೆ. ಅವ್ರಿಗೆ ದಾಟುವಂತಹ ಸಂದರ್ಭದಲ್ಲಿಯೇ ಅಲ್ಲಿ ಒಬ್ಬಳು ಹೆಣ್ಣು ಮಗಳು, ಯಾಕೆ ನದಿ ದಾಟುದು, ನೀರಿನ ಪ್ರವಾಹ ಜೋರಾಗಿದೆ, ಈ ಕಡೆಯಿಂದ ಆಟ ಕಡೆಗೆ ದಾಟಬೇಕಾದ್ರೆ ಸೆಳ್ಕೊಂಡು ಹೋಗ್ಬೋದಾ ಅಂತ ಭಯ, ಮುಳುಗಿ ಹೋಗ್ಬೋದಾ ಅಂತ ಭಯ. ಅವಳು ಅಲ್ಲಿ ಚಿಂತಾಕ್ರಾಂತಳಾಗಿ ನಿಂತಿರ್ತಾಳೆ. ಇಬ್ಬರು ಸನ್ಯಾಸಿಗಳು ಎತ್ತರವಾಗಿರ್ತಾರೆ, ದಷ್ಟಪುಷ್ಟವಾಗಿರ್ತಾರೆ, ನೀರೊಳಗೆ ಒಂದು ಹೆಜ್ಜೆ ಇಡ್ತಾರೆ ಇಬ್ರು ಗುರು ಮತ್ತು ಶಿಷ್ಯ. ಆಗ ಹೆಣ್ಮಗಳು ಇವರಿಗೆ ಒಂದು ವಿನಂತಿ ಮಾಡ್ಕೋತಾಳೆ, ಸ್ವಾಮಿ ನನಗೂ ದಾಟಬೇಕಾಗಿದೆ, ನೀವೇನು ತಪ್ಪು ತಿಳಿದುಕೊಳ್ಳದಿದ್ರೆ ನನ್ನನ್ನು ಆ ಕಡೆ ದಡಕ್ಕೆ ದಯವಿಟ್ಟು ನನ್ನನ್ನು ಪಾರು ಮಾಡೋದಕ್ಕೆ, ನಾನು ದಾಟಿ ಹೋಗುವುದಕ್ಕೆ ಸಹಾಯ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಆಗ ಗುರುಗಳು ಸಹಜವಾಗಿ ಅವರು ಹೀಗೆ ನೋಡ್ತಾರೆ ಸುಮ್ಮನೆ. ಶಿಷ್ಯ ಏನು ಯೋಚನೆ ಮಾಡಲ್ಲ, ಹೋಗ್ಬಿಟ್ಟು ಆ ಹೆಣ್ಮಗಳನ್ನು ತನ್ನ ಭುಜದ ಮೇಲೆ ಕೂರಿಸ್ಕೊಂಡು ನದಿಯ ಈ ದಡದಿಂದ ಆ ದಡದ ಕೊಳಗೆ ಕರೆದುಕೊಂಡು ಹೋಗಿ ನದಿಯ ಆಚೆ ದಡದಲ್ಲಿ
ಅವರನ್ನು ಕೆಳಗಡೆ ಇಳಿಸಿ ಅವರು ಮುಂದಕ್ಕೆ ಸಾಕ್ತಾರೆ. ಸ್ವಲ್ಪ ಮುಂದೆ ಹೋದ್ಮೇಲೆ ಗುರುಗಳು ಶಿಷ್ಯನಿಗೆ ಕೇಳ್ತಾರೆ, ಅಲ್ಲಪ್ಪ, ನಾವು ಸಾಧುಗಳು ಸನ್ಯಾಸಿಗಳು, ನಾವು ಸ್ತ್ರೀ ಸಂಘದಿಂದ ದೂರ ಇರಬೇಕು, ನೀನು ಒಬ್ಬ ಹೆಣ್ಣು ಮಗಳನ್ನು ಹೆಗಲ ಮೇಲೆ ಕೂರಿಸಿಕೊಂಡು ನದಿಯ ಈ ದಡದಿಂದ ಆ ದಡದವರೆಗೂ ಕರ್ಕೊಂಡು ಬಂದೆ, ಸನ್ಯಾಸ ವ್ರತ ಕಳೆದು ಹೋಗ್ಲಿಲ್ವಾ ಅಂತ ಪ್ರಶ್ನೆ ಕೇಳ್ತಾರೆ. ಆಗ ಶಿಷ್ಯ, ಆಗಲೇ ಅವರು 1-1.5-2 ಕಿಲೋಮೀಟರ್ ನಡೆದು ಬಂದಿರ್ತಾರೆ ಆ ನದಿಯಿಂದ. ಶಿಷ್ಯ ಹೇಳ್ತಾನೆ, ಸ್ವಾಮಿ ಗುರುಗಳೇ, ನಾನು ನದಿಯ ದಡದಲ್ಲಿ ಅವ್ರನ್ನ ಇಳಿಸಿ ಬಂದಿದ್ದಾಯ್ತು. ಇಳಿಸಿ ಬಂದು 1.5-2 ಕಿಲೋಮೀಟರ್ ಬಂದ ಮೇಲೆ ನೀವು ಇನ್ನೂ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಲ್ಲ, ಅದನ್ನು ನಾನು ಇಳಿಸಿದ್ದಾಯ್ತು, ಮುಗಿದಾಯ್ತು. ಆಗ ಯಾರೊಬ್ರು ಸಹಾಯ ಕೇಳಿದ್ರು, ಹೆಣ್ಣು ಮಗಳು ಗಂಡು ಮಗನೋ ಎಕ್ಸ್ ವಾಯ್ ನಾನೇನು ನೋಡ್ಲಿಲ್ಲ, ಅವ್ರು ಸಾಗಿಸ್ಬೇಕಿತ್ತು, ಸಾಗಿಸಿದೆ, ಇಳಿಸಿದೆ, ಬಂದೆ, ಮುಗೀತು. ಮತ್ತೆ ನಾನೀಗ ಭಗವಂತನ ಜೊತೆಗಿದ್ದೀನಿ, ನೀವು ಇನ್ನೂ ಇವ್ರ ಜೊತೆಗೆ ಇದ್ದೀರಲ್ಲ. ಹಾಗೆ ಗುರುಗಳಂತಾರೆ, ಕಣ್ಣು ತೆರೆಸಿದೆ ನನಗೆ ಇವತ್ತು. ಹಾಗೆ ಮಾಡಬೇಕಾದ ಕೆಲಸವನ್ನು ಮಾಡಲೇಬೇಕು. ನಾನು ದಿನ ಈ ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ನನಗೆ ಕೆಲವೊಂದು ಜವಾಬ್ದಾರಿಗಳಿರ್ತವೆ. ತಂದೆಯಾಗಿ ಜವಾಬ್ದಾರಿ ಇದೆ, ಮಗನಾಗಿ ಜವಾಬ್ದಾರಿ ಇದೆ, ಗಂಡನಾಗಿ ಜವಾಬ್ದಾರಿ ಇದೆ, ಹೆಂಡತಿಯಾಗಿ ಜವಾಬ್ದಾರಿ ಇದೆ, ನನ್ನ ಏನೋ ವೃತ್ತಿ ಮಾಡ್ತಿದ್ದೀನಿ ಅಲ್ಲಿ, ಇವೆಲ್ಲ ಜವಾಬ್ದಾರಿಗಳನ್ನು ನಾವು ಮಾಡಲೇಬೇಕು. ಅದರಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಿಮಗೆಲ್ಲ ಭಗವದ್ಗೀತೆಯ ಶ್ರೀಕೃಷ್ಣನ ಮಾತು ನೆನಪಿರಬೇಕು, ನಾನು ದೇವರು, ನಾನು ಏನು ಮಾಡ್ತೀನಿ ಏನಿಲ್ಲ ಅಂತ ಯಾರೂ ಪ್ರಶ್ನೆ ಕೇಳುವ ಸ್ಥಿತಿಯಲ್ಲಿಲ್ಲ, ಮತ್ತು ನಾನು ಏನು ಮಾಡಬೇಕಾದ್ದೂ ಇಲ್ಲ. ಆದರೂ ನಾನು ಕಾರ್ಯ ಮಾಡ್ತೀನಿ, ಕರ್ಮನಿರತನಾಗಿರ್ತೀನಿ. ಯಾಕಂತ ಹೇಳಿದ್ರೆ, ನಾನು ಕರ್ಮ ಮಾಡುವುದನ್ನು ನಿಲ್ಲಿಸಿದರೆ ಇಡೀ ಪ್ರಪಂಚವೇ ನಿಂತು ಹೋಗ್ತದೆ. ನಾನು ಕರ್ಮ ಮಾಡದಿದ್ರೆ ಇಡೀ ಪ್ರಪಂಚ ನಿಂತು ಹೋಗ್ತದೆ ಅಂತ ಕೃಷ್ಣ ಹೇಳಿದ್ದು ಅರ್ಜುನನಿಗೆ. ನಿಮಗೆ ಆ ಮಾತು ನೆನಪಿರಬಹುದು. ಹಾಗಾಗಿ ಈ ಜಗತ್ತಿನಲ್ಲಿ ನಾವು ಇದ್ದೀವಿ ಅಂದ ಮೇಲೆ ನಾವು ಈ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂತಹ ಪ್ರಶ್ನೆ ಇಲ್ಲ. ವಿದ್ಯಾರ್ಥಿಯಾದಾಗ ಚೆನ್ನಾಗಿ ಅಧ್ಯಯನ ಮಾಡಬೇಕು, ಕೆಲಸ ಮಾಡುವಾಗ ಆ ಕೆಲಸದಲ್ಲಿ ಶ್ರದ್ಧೆ ಮತ್ತು ಕರ್ತವ್ಯ ಪರತೆ ಮತ್ತು ಜವಾಬ್ದಾರಿಯನ್ನು ಅರ್ಥಕೋಬೇಕು. ಊಟ ಮಾಡುವಾಗ ಚೆನ್ನಾಗಿ ಸಂಭ್ರಮದಿಂದ, ಆಹಾ ಎಷ್ಟು ಚೆನ್ನಾಗಿ ಉಪ್ಪಿದೆ, ಆಹಾ ಎಷ್ಟು ಚೆನ್ನಾಗಿ ಹುಳಿ ಇದೆ, ಆಹಾ ಎಷ್ಟು ಚೆನ್ನಾಗಿ ರುಚಿಯಾಗಿದೆ, ಈ ಸಂಭ್ರಮವನ್ನು ನಾವು ಪಡಬೇಕು. ಸ್ನೇಹಿತರ ಜೊತೆಗೆ ಬಂಧುಗಳ ಜೊತೆಗೆ ಮಾತನಾಡ್ತಾ ಇರ್ತೀವಿ, ಮಾತನಾಡ್ತಿರುವಾಗ ಅಲ್ಲಿ ಪ್ರೀತಿ ವಿಶ್ವಾಸ ಇವುಗಳೆಲ್ಲ ಹೊಮ್ಮಿ ಮುಂದೆ ಬರಬೇಕು. ಇವೆಲ್ಲವೂ ಮಾಡಿದಾಗಲೂ ಕೂಡ ಮನಸ್ಸಿನಲ್ಲಿ ಒಂದು ಎಚ್ಚರಿಕೆ ಹೇಗಿರ್ಬೇಕಂತ ಹೇಳಿದ್ರೆ, ಇದು ಬಂಧನ ಆಗಬಾರ್ದು. ಇವತ್ತು ನಾನು ನನ್ನ ಸ್ನೇಹಿತನ ಜೊತೆಗೋ ಅಥವಾ ನಮ್ಮ ಕಲೀಗ್ ಜೊತೆಗೋ ಕೂತು ಮಾತಾಡ್ತಿರುವಾಗ ಇವ್ರ ಜೊತೆಗೆ ಐ ಆಮ್ ಎಂಜಾಯಿಂಗ್ ಹಿಸ್ ಕಂಪನಿ ಅಂತ ನಮ್ಮ ಮನಸ್ಸಲ್ಲಿ ಇರಬೇಕು. ನಾಳೆ ಈ ಸ್ನೇಹ ಬಿಟ್ಟೋಗ್ಬಿಟ್ರೆ ಹೇಗೆ ಅಂತ ಕೊರಗು ಶುರು ಆಗ್ಬಾರ್ದು. ಭಗವಂತ ಈ ಪ್ರಪಂಚದಲ್ಲಿ ಏನು ಮಾಡಬೇಕು ಅಂತ ಎಲ್ಲ ಒಂದು ದೊಡ್ಡ ಪ್ಲಾನ್ ಮಾಡಿಟ್ಟಿದ್ದಾನೆ, ಮತ್ತು ಎಲ್ಲವೂ ಕೂಡ ಅವನ ಆ ಪ್ಲಾನಿನಂತೆ ನಡೆಯುತ್ತೆ. ಈಗ ಒಂದು ಕಟ್ಟಡವನ್ನು ಕಟ್ಟಬೇಕಾದ್ರೆ ಅಥವಾ ಒಂದು ಬ್ರಿಡ್ಜ್ ಕಟ್ಟಬೇಕಾದ್ರೆ ಅದಕ್ಕೊಂದು ಬ್ಲೂ ಪ್ರಿಂಟ್ ಅಂತ ಮಾಡ್ತಾರೆ, ನಾವೆಲ್ಲ ಕೇಳಿರ್ತೀವಿ. ಸೊ ಆ ಬ್ಲೂ ಪ್ರಿಂಟ್ ಒಂದು ಸಾರಿ ಎಂಜಿನಿಯರ್ ಸಿದ್ಧ ಮಾಡಿ ಆ ಕೆಲಸಗಾರರ ಕೈ ಕೊಟ್ರೆ ಅದಕ್ಕೆ ಅನುಸಾರವಾಗಿ ಎಲ್ಲ ಕೆಲಸಗಳು ನಡೆಯುವಂಥದ್ದು. ಬ್ಲೂ ಪ್ರಿಂಟ್ ಮುಂದೆ ಇಟ್ಕೊಂಡು, ಈಗ ಯಾವುದೋ ಒಬ್ಬ, ಈಗ 10 ಜನ ಇದ್ದಾರೆ, ಯಾವನೋ ಗಾರಿಯನ್ನು ಇಲ್ಲಿ ಕಲ್ಲು ಜೋಡಿಸಿದ, ಮತ್ತೊಬ್ಬ ಗಾರಿಯನ್ನು ಅಲ್ಲಿ ಕಲ್ಲು ಜೋಡಿಸಿದ, ಇನ್ನೊಬ್ಬ ತಂದುಬಿಟ್ಟು ಸಿಮೆಂಟ್ ಕಾಂಕ್ರೀಟ್ ಹಾಕಿದ, ಅದು ಬ್ರಿಡ್ಜ್ ಆಗೋದಿಲ್ಲ. ಅಲ್ಲಿ ಒಂದು ಬ್ಲೂ ಪ್ರಿಂಟ್ ಸಿದ್ಧ ಮಾಡ್ತಾರೆ. ಆ ಬ್ಲೂ ಪ್ರಿಂಟ್ ಪ್ರಕಾರ ಈ ಕಡೆಗೆ ಎಷ್ಟು ಅಡಿ ಇರಬೇಕು, ಈ ಕಡೆ ಎಷ್ಟು ಅಡಿ ಇರಬೇಕು, ಮೇಲಕ್ಕೆ ಎಷ್ಟು ಅಡಿ ಹೋಗಬೇಕು, ಕೆಳಕ್ಕೆ ಎಷ್ಟು ಅಡಿ ಹೋಗಬೇಕು, ಅದೆಲ್ಲ ಪೂರ್ವ ನಿರ್ಧಾರ ಆಗಿರ್ತದೆ. ಆ ಪೂರ್ವ ನಿರ್ಧಾರ ಸ್ಕೆಚ್ ಪ್ರಕಾರ ಮಾಡಿದರೆ ಅಲ್ಲೊಂದು ಬ್ರಿಡ್ಜ್ ಅಥವಾ ಅಲ್ಲೊಂದು ಸೇತುವೆ ಅಥವಾ ಒಂದು ಕಟ್ಟಡ ನಿರ್ಮಾಣ ಆಗ್ತದೆ. ಹಾಗೆ ಈ ಜಗತ್ತು ಅನ್ನುವಂತಹ ಒಂದು ಕಟ್ಟಡ ಏನಿದೆ, ಇದಕ್ಕೆ ಬ್ಲೂ ಪ್ರಿಂಟ್ ಯಾವಾಗಲೂ ಸಿದ್ಧ ಆಗಿದೆ. ಅದು ಒಂದು ದೊಡ್ಡ ಉಪನ್ಯಾಸದ ವಸ್ತು ವಿಷಯ. ಈ ಜಗತ್ತು ಹೇಗೆ ಹುಟ್ಟಿತು, ಹೇಗೆ ಬೆಳೀತು, ಇಲ್ಲಿ ತನಕ ಎಷ್ಟು ಹೇಗೆ ಬಂದಿದೆ, ಅದು ಒಂದು ದೊಡ್ಡ ಅದರದೇ ಒಂದು ಟಾಪಿಕ್ ಸಪ್ರೇಟ್. ನಾವೀಗ ತಿಳ್ಕೋಬೇಕಾಗಿರೋದೇನಂತ ಹೇಳಿದ್ರೆ, ನಾವು ಎಲ್ಲವನ್ನೂ ಮಾಡಿದರೂ ಕೂಡ ಅದು ಅಲ್ಲಿ ನಡೀತಿರ್ತದೆ. ಅದಕ್ಕೋಸ್ಕರ ಒಂದು ಹಿರಿಯರು ಒಂದು ಮಾತು ಹೇಳ್ತಾರೆ, ದೇಹ ಎಂಬುದೊಂದು ವೀಣೆ, ಅದನ್ನು
ನುಡಿಸುವವನು ಅವನು ಅಂತ. ಒಂದು ಕನ್ನಡದಲ್ಲಿ ಬಹುಶಃ ಕುವೆಂಪು ಅವರು ಬರೆದಿದ್ದು ಒಂದು ಕವನ ಕೂಡ ಇರಬಹುದು. ನೀನೇ ವೀಣೆ ನಾನೇ ತಂತಿ. ಇದನ್ನು ಅದು ಪರಸ್ಪರರಲ್ಲಿ ಅವನೇ ವೈಣಿಕ. ನಾನೇ ವೀಣೆ ನೀನೇ ವೀಣೆ ನಾನೇ ತಂತಿ ಅವನು ವೈಣಿಕ. ಇದು ಪರಸ್ಪರ ಇಬ್ಬರ ನಡುವೆ ಸರ್ವೆ ಅಥವಾ ದಾಂಪತ್ಯದಲ್ಲಿ ನಡೆಯುವಂಥದ್ದು. ನಾವಿಬ್ರು ತಂಬೂರಿಯ ಎರಡು ಭಾಗಗಳು. ನಾವಿಬ್ರು ಒಂದು ಬಂದ್ರೆ ಒಂದು ಶ್ರುತಿ ಬರುತ್ತೆ. ತಂತಿ ಒಂದು ಕಡೆಗಿದೆ, ವೀಣೆ ಒಂದು ಕಡೆಗಿದೆ ಅಂದ್ರೆ ಅದು ಶ್ರುತಿ ಬರುವುದಿಲ್ಲ. ಆದರೆ ಇದನ್ನು ನುಡಿಸುವವರು ನಾವಲ್ಲ. ನಾವು ಒಂದು ಉತ್ತಮವಾದಂತಹ ಸಂಗೀತದ ವಾದ್ಯಗಳು ನಾವು. ವಿ ಆರ್ ರೆಡಿ ಟು ಬಿ ಪ್ಲೇಡ್ ಅಂತ ಹೇಳ್ತಾರೆ. ವಿ ಆರ್ ರೆಡಿ ಟು ಬಿ ಪ್ಲೇಡ್, ಬಟ್ ದ ಪ್ಲೇಯರ್ ಈಸ್ ಡಿಫರೆಂಟ್. ಪ್ಲೇಯರ್ ಈಸ್ ಸಿಟ್ಟಿಂಗ್ ಅಬವ್. ನಾನೇ ತಂತಿ ನೀನೇ ವೀಣೆ ಅವನೇ ವೈಣಿಕ ಅಂತ ಹೇಳ್ತಾರೆ. ಹಾಗೆ ನಾವು ಈ ಮಂತ್ರ ಈ ಶಕ್ತಿಯ ಜೊತೆಗೆ ಮೊದಲನೇದಾಗಿ ನಾವು ಅರಿವು ಹೊಂದಿರಬೇಕು. ಅದನ್ನು ಇವತ್ತಿನ ದಿವಸ ಆಧುನಿಕ ಕಾಲದಲ್ಲಿ ಕಾನ್ಷಿಯಸ್ನೆಸ್ ಅಂತಾರೆ, ಮೈಂಡ್ಫುಲ್ನೆಸ್ ಅಂತ ಹೇಳ್ತಾರೆ. ಈ ಕಾನ್ಷಿಯಸ್ನೆಸ್ಸು ಮೈಂಡ್ಫುಲ್ನೆಸ್ ಅಂದ್ರೆ ಮತ್ತೇನು ಬಹಳ ದೊಡ್ಡ ಶಬ್ದ, ಅದೇನೋ ನಮಗೆ ಅರ್ಥವೇ ಆಗದಿರುವಂತಹ ವಿಷಯ ಖಂಡಿತ ಅಲ್ಲ. ನಾವು ಏನನ್ನು ಮರೆತಿದ್ದೀವಿ, ಕಣ್ಣು ಮುಚ್ಚಿ ಕುಳಿತುಕೊಂಡು ಅದನ್ನು ನೆನಪಿಸ್ಕೋಬೇಕು. ಏನಂತ ಹೇಳಿದ್ರೆ, ನಮ್ಮ ಹೃದಯದಲ್ಲಿ ಒಂದು ಜ್ಯೋತಿ ಇದೆ. ಆ ಜ್ಯೋತಿಯೇ ಒಂದು ಶಕ್ತಿ. ಆದರೆ ನನ್ನ ನೆನಪುಗಳು, ನನ್ನ ದುಃಖಗಳು, ನನ್ನ ಆಸೆಗಳು, ನನ್ನ ನಿರಾಸೆಗಳು, ನನ್ನ ಅಚೀವ್ಮೆಂಟ್ಸು, ನನ್ನ ಸೋಲುಗಳು ಇವೆಲ್ಲವೂ ಕೂಡ ಅದರ ಮೇಲೆ ಒಂದು ಪರಿಧಿಯನ್ನು ನಿರ್ಮಾಣ ಮಾಡಿದ್ದೀವಿ. ಇದನ್ನೆಲ್ಲ ಒಡೆದು ಹಾಕಬೇಕು. ಅದು ಎಷ್ಟು ಕಟ್ಕೊಂಡಿದ್ದೀವಿ ನಾವು ಅನ್ನೋದ್ರ ಮೇಲೆ ಒಡೆಯುವುದಕ್ಕೆ ನಮಗೆ ಎಷ್ಟು ಪ್ರಯತ್ನ ಬೇಕು ಅನ್ನೋದು ನಿರ್ಧಾರ ಆಗ್ತದೆ. ಇದಕ್ಕೂ ಕೂಡ ಝನ್ ಗುರುಗಳು ಒಂದು ಕತೆ ಹೇಳಿದ್ದಾರೆ. ಒಂದು ಝನ್ ತರಬೇತಿ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು ಬಂದು ಸೇರ್ತಾ ಇರ್ತಾರೆ. ಒಬ್ಬ ವಿದ್ಯಾರ್ಥಿ ಒಂದು ದಿನ ಬರ್ತಾನೆ ಝನ್ ಕೇಂದ್ರಕ್ಕೆ ಆಧ್ಯಾತ್ಮಿಕ ವಿಷಯ ತಿಳ್ಕೊಳ್ಳೋದಕ್ಕೆ. ಸಂಜೆ ಗುರುಗಳ ಹತ್ರ ಕೂತ್ಕೊಂಡ್ಬಿಟ್ಟು ನಾನು ಅಧ್ಯಾತ್ಮವನ್ನು ಅರಿಬೇಕು, ನಾನು ಕಲಿಬೇಕು ಅಂತ ಹೇಳ್ತಾರೆ. ಗುರುಗಳೇನು ಮಾತಾಡೋದಿಲ್ಲ, ಅವರು ಮೌನವಾಗಿ ಕೋನಲಾಡಿಸ್ತಾರೆ. ಈ ಝನ್ ನಿಮಗೆ ಗೊತ್ತಿರಬಹುದು, ಜೈನ್ ಕೇಂದ್ರಗಳಲ್ಲಿ, ಬೌದ್ಧರ ಝನ್ ಕೇಂದ್ರಗಳಲ್ಲಿ ಅವರು ಅನೇಕ ಸಂಗತಿಗಳನ್ನು ಬರೀ ಮಾತುಗಳಿಂದ, ಉಪದೇಶಗಳಿಂದ, ಉಪನ್ಯಾಸಗಳಿಂದ ಕಲಿಸಲ್ಲ, ಪ್ರಾಕ್ಟಿಕಲ್ ಆಗಿ ಕಲಿಸ್ತಾರೆ. ಅವನು ಕೇಳುವ ಪ್ರಶ್ನೆಗೆ ಉತ್ತರ ಅವನಿಗೆ ಸಂಪೂರ್ಣ ಮನವರಿಕೆ ಆಗುವ ರೀತಿಯಲ್ಲಿ ಪ್ರಾಕ್ಟೀಸ್ನಲ್ಲಿ ಕಲಿಸ್ತಾರೆ. ಅದಕ್ಕೆ ಹಿಂದೆ ಒಬ್ಬರು ಒಂದು ಪುಸ್ತಕ ಬರೆದಿದ್ರು, ಝನ್ ಆ್ಯಂಡ್ ಮೋಟಾರ್ ಬೈಕ್ ಟೆಕ್ನಿಕ್ ಅಂತ. ಮೋಟಾರ್ ಬೈಕಿನ ಜೊತೆಗೆ ಈ ಅಧ್ಯಾತ್ಮ ಹೇಗೆ ಓಡ್ತದೆ ಅಂದರೆ, ಕ್ಲಚ್ ಅಂದ್ರೆ ಏನು, ಗೇರ್ ಅಂದ್ರೆ ಏನು, ಚಕ್ರ ಅಂದ್ರೆ ಏನು, ಅದರೊಳಗಿನ ಮಷಿನರಿ ಪಾರ್ಟ್ಗಳೇನು ಅಂತ ಅದನ್ನೊಂದು ಪುಸ್ತಕ ಬರೆದಿದ್ರು. ಆಯಿತು, ಅವರು ಕಲೆ ಅಲ್ಲಾಡ್ತಾರೆ. ವಿದ್ಯಾರ್ಥಿ ತನ್ನ ಪಾಡಿಗೆ ತಾನು ತನ್ನ ವಸತಿಗೆ ಹೋಗ್ತಾನೆ. ಮಾರನೇ ದಿವಸ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎಲ್ಲರೂ ಒಂದು ಉದ್ದಕ್ಕೂ ಸಾಲಲ್ಲಿ ಕೂತ್ಕೊಂಡಿರ್ತಾರೆ ಚಹಾ ಸ್ವೀಕರಿಸೋದಕ್ಕೆ. ಆ ಗುರುಗಳು ಏನು ಮಾಡ್ತಾರೆ, ಒಂದು ದೊಡ್ಡ ಕಟ್ಲೆ ಹಿಡ್ಕೊಂಡ್ಬಿಟ್ಟು ಎಲ್ಲರಿಗೂ ಚಹಾ ಸುರಿತಾರೆ. ಅದು ಅಲ್ಲಿನ ಪದ್ಧತಿ, ಆ ಗುರುಕುಲದ್ದು ಚಹಾ ಸುರಿತಾರೆ. ಸೊ ಒಂದು 8-10 ಜನ ಮುಂಚೆ ಕೂತಿರ್ತಾರೆ. 10ನೇ 11ನವರು ಈ ವಿದ್ಯಾರ್ಥಿ ಯಾರು ಹೊಸದಾಗಿ ಬಂದಿರ್ತಾನೆ ಅವನು ಕೂತಿರ್ತಾನೆ. ಝನ್ ಗುರುಗಳು ಬಂದ್ಬಿಟ್ಟು ಅವನ ಕೆಟ್ಲಿನಿಂದ ಕಪ್ಪಿಗೆ ಟೀ ಹಾಕ್ತಾರೆ. ಕಪ್ಪು ತುಂಬುತ್ತೆ, ತುಂಬಿ ತುಳುಕುತ್ತೆ, ತುಳುಕಿ ಹರಿಲಿಕ್ಕೆ ಶುರು ಮಾಡ್ತದೆ, ನಿಲ್ಲಿಸ್ತಿಲ್ಲ ಹಾಕೋದು. ಇವನು ಅರೇ ಇದೇನ್ ಗುರುಗಳೇನು ಇನ್ನೂ ಎಚ್ಚರಾಗಿಲ್ವಾ, ಇನ್ನೂ ನಿದ್ದಿಗಣ್ಣಿನಲ್ಲಿದ್ದಾರಾ ಅಂತ ಗುರುಗಳ ಮುಖ ನೋಡ್ತಾನೆ. ಅವ್ರು ನೋಡ್ತಾ ಇದ್ದಾರೆ, ಚೆನ್ನಾಗಿಯೇ ನೋಡ್ತಾ ಇದ್ದಾರೆ. ಕಪ್ಪಿನಿಂದ ಹೊರಗೆಲ್ಲೂ ಬೀಳ್ತಿಲ್ಲ, ಕಪ್ಪೊಳಗೆ ಟೀ ಹಾಕ್ತಾ ಇದ್ದಾರೆ, ಆದರೆ ಕಪ್ಪು ತುಂಬಿ ಹರಿತಾ ಇದೆ. ಅವನು ಇವನಿಗೆ ಕುತೂಹಲ ತಾಳ್ಲಿಕ್ಕಾಗಲಿಲ್ಲ. ಮಾಸ್ಟರ್, ದಿ ಕಪ್ ಈಸ್ ಫುಲ್ ಅಂತ ಹೇಳ್ತಾರೆ. ಗುರುಗಳೇ, ಕಪ್ಪು ಫುಲ್ಲಾಗಿ ಹೊರಗೆ ಚೆಲ್ತಾ ಇದೆ ಅಂತ ಹೇಳ್ತಾರೆ. ಗುರುಗಳು ಅರ್ಥ ಆಯ್ತಾ ಅನ್ನೋ ರೀತಿ ನೋಡ್ಬಿಟ್ಟು ಮುಂದಕ್ಕೆ ಹೋಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲರೂ ಕ್ಲಾಸ್ ರೂಮಲ್ಲಿ ಬಂದು ಸೇರ್ತಾರೆ. ಆಗ ಅವನು ಬಂದ್ಬಿಟ್ಟು, ನಾನು ನಿಮಗೆ ಅಧ್ಯಾತ್ಮದ ಬಗ್ಗೆ ತಿಳಿಸು ಅಂತ ಹೇಳಿದೆ, ನೀವು ಬೆಳಿಗ್ಗೆ ಬಂದು ನನ್ನ ಚಹಾ ಕಪ್ಪಿನಲ್ಲಿ ತುಂಬಿ ಸುರಿಯೋ ಹಾಗೆ
ನೀವು ಚಹಾ ಹಾಕಿದ್ರಿ, ಏನು ಗುರುಗಳೇ ಇದರ ರಹಸ್ಯ, ನಾನು ತಿಳ್ಕೊಳ್ಳೋದಕ್ಕೆ ಉತ್ಸುಕನಾಗಿದ್ದೀನಿ, ದಯವಿಟ್ಟು ತಿಳಿಸಿ ಅಂತ ಹೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ನೋಡಪ್ಪ, ಕಪ್ಪು ಫುಲ್ ಆದ್ಮೇಲೆ ಏನಾಗುತ್ತೆ, ಆ ನಂತರ ಹಾಕುವಂತಹ ಎಲ್ಲವೂ ಒಂದೊಂದು ಹನಿ ಕೂಡ ಹೊರಗೆ ಹರಿದು ಹೋಗುತ್ತೆ. ಹಾಗೆ ನೀನು ಭಗವಂತನ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ಹೇಳಿದ್ರೆ, ಆಧ್ಯಾತ್ಮದ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ಹೇಳಿದ್ರೆ, ಜೀವನದ ರಹಸ್ಯಗಳನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಮೊದಲು ನಿನ್ನೊಳಗೆ ಏನು ತುಂಬಿದೆಯಲ್ಲ ಅದನ್ನು ಖಾಲಿ ಮಾಡು. ಆ ನಂತರ ದೇವರು ಏನೇನು ಹಾಕ್ತಾನೆ ಅದೆಲ್ಲವೂ ಅದರಲ್ಲಿ ಭರಿಸ್ತಾ ಹೋಗ್ತದೆ. ಅನೇಕ ಸಾರಿ ನಾವೇನಾಗುತ್ತೆ, ಏನೇನೋ ತುಂಬ್ಕೊಂಡ್ಬಿಟ್ಟಿದೀವಿ, ಅದ್ರ ಮೇಲೆ ಈ ಅಗ್ನಿಹೋತ್ರ ಈ ಮಂತ್ರ ತುಂಬಿಸ್ತಾ ಹೋದ್ರೆ ಏನಾಗುತ್ತೆ, ಅದು ಆ ಕ್ಷಣಕ್ಕೆ ಅದರೊಳಗೆ ಬೀಳುತ್ತೆ. ಖಂಡಿತ ಕಪ್ಪೊಳಗೆ ಬೀಳುವುದು ನಿಸ್ಸಂಶಯ, ಅದರಲ್ಲೇನು ಅನುಮಾನ ಇಲ್ಲ, ಆದರೆ ಹರಿದು ಹೋಗ್ತದೆ. ಹಾಗಾಗಿ ವೇದಗಳು ನಮಗೆ ಕರೆ ಕೊಡು ಅಂತ ಹೇಳಿದ್ರೆ, ನೀನು ಶ್ರದ್ಧೆಯಿಂದ ಮಾಡು, ಪೂರ್ಣ ನಂಬಿಕೆಯಿಂದ ಎಲ್ಲವನ್ನು ಮಾಡು, ವಿಶ್ವಾಸದಿಂದ ಮಾಡು. ಆಗ ನೀನೇನು ಮಾಡ್ತೀಯೋ ಅದೆಲ್ಲವೂ ಫಲ ಕೊಡ್ತದೆ. ಮಂತ್ರಗಳಿಂದ ನಮ್ಮ ಜೀವನ ಸಮೃದ್ಧಿ ಆಗುತ್ತೆ. ವೇದಗಳು ಮತ್ತೊಂದು ಕಡೆಗೆ ಏನು ಹೇಳ್ತವೆ, ನೀನು ಮಾಡುವುದೆಲ್ಲ ಮಂತ್ರ ಆಗಲಿ ಅಂತ. ನೀನು ಆಡುವುದೆಲ್ಲ ಮಂತ್ರ ಆಗಲಿ, ನೀನು ಮಾಡುವುದೆಲ್ಲ ಮಂತ್ರ ಆಗಲಿ. ಅದರ ಅರ್ಥ, ನಾನು ಆಗ ಸನ್ಯಾಸಿಯ ಕಥೆ ಹೇಳಿದ್ದಲ್ಲ, ಈ ಮಂತ್ರ ಪಠನದ ಸ್ಥಿತಿಯಿಂದಲೂ ಕೂಡ ನಾವು ಮುಂದೆ ಹೋಗಬೇಕು, ಆ ಚೈತನ್ಯದ ಜೊತೆಗೆ ನಾವಿರಬೇಕು. ಯಾವಾಗ ನಾವು ನದಿಯಲ್ಲಿರ್ತೀವಿ, ನದಿಯಲ್ಲಿ ಕೂತ್ಕೊಂಡ್ಬಿಟ್ಟು ಯಾರಾದರೂ ಬಂದು ನನಗೆ ಸ್ನಾನ ಮಾಡಿಸಿ ಅಂತ ಹೇಳ್ತೀವ, ನದಿ ಒಳಗೆ ಕೂತ್ಕೊಂಡಿದ್ದೀವಿ ಅಂದ್ರೆ ಅದೇ ಸ್ನಾನ. ಇನ್ನು ನಾವು ಮತ್ತಿನ್ನೇನು ಸ್ನಾನ ಮಾಡಬೇಕಾದ್ದಿಲ್ಲ. ಬಚ್ಚಲು ಹೋದ್ರೆ ಏನಾಗ್ತದೆ, ನಾವು ಬಕೆಟ್ನಲ್ಲಿ ನೀರು ತುಂಬಿಕೊಂಡು ಅದರಿಂದ ನಾವು ಬಕೆಟ್ನಿಂದ ನೀರು ಹಾಕೋಬೇಕು. ನದಿ ಒಳಗೆ ನೀರೊಳಗೆ ನಾವು ಇದ್ದ ಮೇಲೆ ಆ ಸ್ನಾನ ಅನ್ನುವ ಪ್ರಕ್ರಿಯೆ ಹೊಸದೇ ಡೆಫಿನಿಷನ್. ಅಲ್ಲಿ ಈ ಹಳೆಯ ಸ್ನಾನ ಅನ್ನುವಂತಹ ಡೆಫಿನಿಷನ್ ಹೋಯ್ತು. ನಮ್ಮ ಬಚ್ಚಲದೊಳಗೆ ನಾವು ಶವರ್ ಮೂಲಕನೋ ಬಕೆಟ್ನಲ್ಲಿಯೋ ಇನ್ನೇನೋ ಏನೋ ಇರ್ತಾರೆ, ಟಬ್ ವಾಶ್ ಏನೋ ಅಂಥದ್ದೆಲ್ಲ ವಾಶ್ ಮಾಡ್ತಿರ್ತೀವಿ. ಸಮುದ್ರದಲ್ಲಿ, ನೀರಿನಲ್ಲಿ, ನದಿಯಲ್ಲಿ, ಕೆರೆಯಲ್ಲಿ ಕುಳಿತುಕೊಂಡಾಗ ಆ ಪ್ರಾಸೆಸ್ಸೇ. ಹಾಗೆ ಈ ಆನಂದ ಅಂತನೂ ಏನಂತ ಹೇಳ್ತೀವಿ ನಾವು ವೇದಗಳಲ್ಲಿ 9ನೇ ಮಂಡಲ, ಋಗ್ವೇದದ 9ನೇ ಮಂಡಲ ಇಡೀ ಪವಮಾನ ಸೋಮನಿಗೆ ಅರ್ಪಣೆ ಆಗಿರುವಂಥದ್ದು. ಸೋಮ ಅಂತ ಹೇಳಿದ್ರೆ ಸೋಮ ದೇವ ಸೋಮ ಅಂತ ಹೇಳಿದ್ರೆ ಅದು ಆನಂದ, ಅಸ್ತಿತ್ವದ ಆನಂದ. ಈ ಜಗತ್ತು ಎಲ್ಲ ಇರುವುದು ಆನಂದ ಪಡೋದಕ್ಕೆ. ಮನುಷ್ಯ ಒಬ್ಬನ ಬಿಟ್ಟರೆ ದುಃಖದಲ್ಲಿರೋದು ಮನುಷ್ಯನೊಬ್ಬನೇ ದುಃಖದಲ್ಲಿರೋದು. ಇಡೀ ಜಗತ್ತು ಪ್ರಪಂಚ ಆನಂದೇನ ಸಹ ಮೋದತೆ ಅಂತ ಹೇಳ್ತಾರೆ. ಮರಗಿಡಗಳು ತಮ್ಮ ತಲೆ ತೂಗಿಸಿ ಕಾಲ ಕಾಲಕ್ಕೆ ಹೂವು, ಎಲೆ, ಕಾಯಿ, ಹಣ್ಣು ಬಿಡ್ತವೆ. ನದಿಗಳು ಕಾಲ ಕಾಲಕ್ಕೆ ತುಂಬಿ ಹರಿದು ಸಮುದ್ರ ಸೇರ್ತವೆ. ಪ್ರಾಣಿ ಪಕ್ಷಿಗಳು ತಮಗೆ ಬರುವಂತಹ ಧ್ವನಿಯಿಂದ ಹಾಡ್ತವೆ, ನರ್ತನ ಮಾಡ್ತವೆ, ಆ ಕಡೆಗೆ ಓಡ್ತದೆ, ಈ ಕಡೆಗೆ ಓಡಾಡ್ತದೆ, ಬೇಟೆ ಆಡ್ತದೆ, ಊಟ ಮಾಡಿರ್ತದೆ. ಹೀಗೆ ನಮ್ಮ ಜಗತ್ತಿನ ಸುತ್ತಮುತ್ತಲಿನ ಪ್ರಕೃತಿ ಎಲ್ಲ ಯಾವಾಗಲೂ ಆನಂದದಿಂದಿರುತ್ತೆ. ಕಾಲ ಕಾಲಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ಕೊಂಡಿರ್ತದೆ. ಮನುಷ್ಯ ಒಬ್ಬನೇ ನಾನು ದುಃಖಿ, ನಾನು ದೀನ, ನಾನು ದಲಿತ, ನಾನು ಹೀನ, ಇವೆಲ್ಲವೂ ಕೂಡ ದೇವ ನಿರ್ಮಿತ ಅಲ್ಲ, ಮನುಷ್ಯ ನಿರ್ಮಿತವಾದಂಥದ್ದು. ಅದಕ್ಕೋಸ್ಕರ ವೇದದಲ್ಲಿ ಒಬ್ಬ ದೇವತೆ ಇದ್ದಾರೆ, ಇಂದ್ರ ಅಂತ ಹೇಳಿ. ಇಂದ್ರ ಅಂತ ಹೇಳಿದ್ರೆ ಅವನು ಮನುಷ್ಯನ ಮನಸ್ಸಿನ ಅಥವಾ ಮನುಷ್ಯ ಸ್ಪಷ್ಟ ವಿಚಾರ ಶಕ್ತಿಯ ಅಧಿದೇವತೆ. ನಮ್ಮೊಳಗೆ ಈ ಮನಸ್ಸು ಅನೇಕ ಸ್ತರಗಳಲ್ಲಿದೆ ಅಂತ ಹೇಳ್ತವೆ ವೇದಗಳು. ಅನೇಕ ಸ್ತರಗಳಲ್ಲಿದ್ದಾವೆ ಮನಸ್ಸು. ನಮಗೂ ಗೊತ್ತಿರುವಂತಹ ಮನಸ್ಸಿನ ಮೇಲುಗಡೆಗೆ ಇನ್ನೂ ಪದರಗಳಿದ್ದಾವೆ. ಈಗ ಮೈಂಡ್ ಅಂತ ಹೇಳ್ತೀವಿ, ಅದರ ನಂತರ ಓವರ್ ಮೈಂಡ್ ಅಂತ ಹೇಳ್ತೀವಿ, ಅದರ ನಂತರ ಇರುವಂಥದ್ದು ಇಲ್ಯೂ ಮೈಂಡ್ ಅಂತ ಹೇಳ್ತೀವಿ, ಅದರ ಮೇಲೆ ಇರುವಂತಹದ್ದು ಇಂಟ್ಯೂಷಿವ್ ಮೈಂಡ್ ಅಂತ ಹೇಳ್ತೀವಿ, ಅದರ ಮೇಲೆ ಇರುವಂಥದ್ದು ಸೂಪರ್ ಮೈಂಡ್ ಅಂತ ಹೇಳ್ತೀವಿ, ಅದಕ್ಕೂ ಇನ್ನೂ ಮೇಲೆ ಇರುವಂಥದ್ದು ಸುಪ್ರಾಮೆಂಟಲ್ ಮೈಂಡ್ ಅಂತ ಹೇಳ್ತೀವಿ. ಹಾಗೆ ಈ ಮೈಂಡಿನ ಮೇಲುಗಡೆಗೆ ಇಲ್ಲಿ ಮೈಂಡ್ ಇದೆ, ಇಂಟ್ಯೂಷಿವ್ ಮೈಂಡ್ ಇದೆ, ಓವರ್ ಮೈಂಡ್ ಇದೆ, ಸೂಪರ್ ಮೈಂಡ್ ಇದೆ, ಸುಪ್ರಾಮೆಂಟಲ್ ಮೈಂಡ್ ಇದೆ. ಮೈಂಡಿನ ಇಷ್ಟು ಅಂದ್ರೆ ನಾವು ಇವೆಲ್ಲವನ್ನು ಹೇಗೆ ಒಂದು ಮೆಟ್ಟಲು ಒಂದೊಂದಾಗಿ, ಒಂದು ದೊಡ್ಡದು ಎತ್ತರದ ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ಮೆಟ್ಟಲುಗಳನ್ನು ಒಂದೊಂದಾಗಿ ಹತ್ಕೊಂಡು ಹೋಗ್ತೀವಿ. ನಾವು ಒಂದೊಂದು ಮೆಟ್ಟಲು ಹತ್ತಿದಾಗೆ ಮೇಲೆ ಇರುವಂತಹ ಗುರಿಗೆ ಹತ್ತಿರ ಹೋಗ್ತೀವಿ. ಹಾಗೆ ಈ ತಪಸ್ಸು, ಮಂತ್ರ ಪಠನ,
ಅಗ್ನಿಹೋತ್ರ, ಈ ಎಲ್ಲ ಧ್ಯಾನ, ಈ ಎಲ್ಲ ಕ್ರಿಯೆಗಳ ಮೂಲಕ ನಾವು ಈ ಭಗವಂತ ಅನ್ನುವಂಥದ್ದು ಒಂದೇನು ನಮ್ಮ ಅಂತಿಮ ಗುರಿ ಇದೆ, ಪರಮಾನಂದ ಅನ್ನುವಂಥ ಒಂದೇನು ಸ್ಥಿತಿ ಇದೆ, ಅಲ್ಲಿಗೆ ತಲುಪುವುದಕ್ಕೆ ನಮಗೆ ಈ ಎಲ್ಲ ಮಂತ್ರಗಳು ನಮಗೆ ಸಾಧ್ಯಗೊಳಿಸ್ತವೆ. ಮಂತ್ರ ಹೇಗೆ ಕೆಲಸ ಮಾಡ್ತದೆ ಅನ್ನೋದಕ್ಕೆ ನಮ್ಮ ಇತ್ತೀಚಿನ ಒಂದು ಉದಾಹರಣೆ ನಿಮಗೆ ಹೇಳ್ತೀನಿ, ಅದನ್ನ ಹೇಳಿ ಇನ್ನು ಕನ್ಕ್ಲೂಡ್ ಮಾಡೋಣ. ನೀವೆಲ್ಲ ಈಗ ಅದರದ್ದು 150ನೇ ವರ್ಷ ಆಚರಿಸ್ತಾ ಇದ್ದೀವಿ. ಒಂದೇ ಮಾತರಂ ನಾವು ಕೇಳಿರ್ತೀವಿ ಎಲ್ಲ ಇದೆ. ಸೊ ಒಂದೇ ಮಾತರಂ ಅಂತನ್ನೋದು ಆರಂಭದಲ್ಲಿ ಒಂದು ಘೋಷಣೆ ಆಗಿತ್ತು. ನಾವೇ ತಾಯೇ ವಂದಿಸುವೆ ಅಂತ, ಒಂದೇ ಮಾತರಂ ಅಂತ ಹೇಳಿದ್ರೆ ಬಂಗಾಲಿ ಭಾಷೆಯಲ್ಲಿ ತಾಯೇ ವಂದಿಸುವೆ ಅಂತ. ಸೊ ಇದು ಬಂಕಿಮಚಂದ್ರರು ಒಂದೇ ಮಾತರಂ ಗೀತೆಯನ್ನು ಬರೆದ್ರು. ಆನಂತರ ಈ ಒಂದೇ ಮಾತರಂ ಅಂತನ್ನೋದು ಇಡೀ ಎಲ್ಲ ಕ್ರಾಂತಿಕಾರಿಗಳು, ದೇಶಭಕ್ತರು, ಸ್ವಾತಂತ್ರ್ಯ ಹೋರಾಟಗಾರ ಮಧ್ಯೆ ಹರಡಿತು. ಆನಂತರ ಯಾರೇ ಒಬ್ಬರು ನಿಂತು ಒಂದೇ ಮಾತರಂ ಅಂದ್ರೆ ಸುತ್ತಲವರೆಲ್ಲ ಒಂದೇ ಮಾತರಂ ಅಂತ ಹೇಳಿದ್ರು. ಮತ್ತು ಯಾವಾಗೆಲ್ಲ ಅವರು ಒಂದೇ ಮಾತರಂ ಅಂತ ಹೇಳ್ತಿದ್ರು, ಆಗ ಅವರ ಮನಸ್ಸು, ಹೃದಯ, ಭಾವನೆ ಅದೆಲ್ಲವೂ ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಬಿಡಿತಾ ಇತ್ತು. ಅಲ್ಲಿ ಒಂದು ಸ್ವಾತಂತ್ರ್ಯದ ವಾತಾವರಣ ನಿರ್ಮಾಣ ಆಗ್ತಾ ಇತ್ತು. ಹಾಗೆ ಈ ಈ ಈ ಅದಕ್ಕೆ ಒಂದೇ ಮಾತರಮ್ಗೆ ಮಂತ್ರದ ಸ್ವರೂಪ ಬಂತು ಅಂತ ಹೇಳ್ತಾರೆ ಶ್ರೀ ಅರವಿಂದರು. ಒಂದೇ ಮಾತರಂ ಒಂದು ಘೋಷಣೆಯಾಗಿ ಉಳಿಲಿಲ್ಲ, ಕೇವಲ ಒಬ್ಬ ಕವಿಯ ಭಾವನೆಯಾಗಿ ಉಳಿಲಿಲ್ಲ, ಅದು ಮಂತ್ರ ಆಯಿತು. ಯಾಕಂದ್ರೆ ಮಂತ್ರದೊಳಗೊಂದು ಶಕ್ತಿ ಇದೆ. ಆ ಶಕ್ತಿ ಅದನ್ನು ಪಠನ ಮಾಡುವಂಥವರಿಗೆ, ಅದನ್ನು ಆಲಿಸುವಂಥವರಿಗೆ ಒಂದು ವಿಶಿಷ್ಟವಾದಂತಹ ಶಕ್ತಿಯನ್ನು ಕೊಡುತ್ತೆ. ಆ ಕಾರಣಕ್ಕೆ ಒಂದೇ ಮಾತರಂ ಕೂಡ ಒಂದು ಶಕ್ತಿ ಮಂತ್ರ. ಆ ಮಂತ್ರವನ್ನು ಈಗ ನಾವು ಅನೇಕ ಸಾರಿ ನೋಡಿದೀವಿ. ಯಾವುದೋ ಒಂದು ದೊಡ್ಡದೊಂದು ಬಂಡೆ ಇರುತ್ತೆ, ಒಂದು 8 ಜನ ಬಂಡೆ ಎತ್ತಿರ್ತಾರೆ, ಸುಮ್ಮನೆ ಎತ್ತಿರ್ತಾರೆ, ಎತ್ತಲ್ಲ. ಆಗೇನ್ ಮಾಡ್ತಾರೆ ಅವರು ಎಲ್ಲರೂ ಸೇರಿಬಿಟ್ಟು ಹರ ಹರ ಮಹಾದೇವ್ ಅಂತಾರೆ, ಜಯ ಭೋಲೆನಾಥ್ ಅಂತಾರೆ. ಆಗೇನಾಗ ಯಾಕಂತಾರೆ ನೋಡಿ, ನೀವು ನಿಮ್ಮಲ್ಲಿ ಕೆಲವರಾದ್ರೂ ಅನುಭವಿಸಿರ್ತೀರಿ. ಆ ರೀತಿ ಹೇಳೋದ್ರಿಂದ ಅಲ್ಲೊಂದು ವಿಶಿಷ್ಟವಾದಂತಹ ಶಕ್ತಿ ಉತ್ಪಾದನೆ ಆಗುತ್ತೆ. ಮತ್ತು ಆ ಕಾರ್ಯದಲ್ಲಿ 10 ಜನ, ಒಬ್ಬ ಯಾರೋ ಎತ್ತಬೇಕಾದ ಕಡಿಮೆ ಫೋರ್ಸ್ ಕೊಡ್ತಾನೆ, ಮತ್ತೊಬ್ಬ ಜಾಸ್ತಿ ಫೋರ್ಸ್ ಕೊಡ್ತಾನೆ, ಇನ್ನೊಬ್ಬ ಸುಮ್ಮನೆ ಕೈ ಹಿಡಿದಿರ್ತಾನೆ. ಯಾವಾಗ ಇಂತಹ ಘೋಷಣೆಗಳನ್ನು ಕೊಡ್ತೀವಿ, ಹಾರ ಹಾರ ಮಹಾದೇವ್ ಜಯ ಬಜರಂಗಬಲಿ ಅಂತ ಹೇಳಿದಾಗ ಅಷ್ಟು ಜನರು ಕೂಡ ಆ ಕಲ್ಲು ಎತ್ತುವುದರಲ್ಲಿ ತಮ್ಮ ತನು ಮನ ಎರಡನ್ನೂ ತೊಡಗಿಸಿರ್ತಾರೆ. ಆ ಕಲ್ಲು ಎತ್ತುವ ಕ್ರಿಯೆ ಸುಲಭವಾಗಿ ಅವರು ಅದನ್ನು ಸಾಧಿಸಿಬಿಡ್ತಾರೆ. ಇಂತಹ ಶಕ್ತಿ ಎಲ್ಲ ಮಂತ್ರಗಳಲ್ಲಿ ಇರುವುದು. ಅಗ್ನಿ ಮೀಳೆ ಪುರೋಹಿತಂ ಅಂತ ನಾವು ಹೇಳಿದಾಗ, ಅಗ್ನಿಯೇ ನಾನು ನಿನ್ನನ್ನು ಆರಾಧಿಸ್ತಾ ಇದ್ದೀನಿ ಅಂದ್ರೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಭಾವನೆಯಲ್ಲಿ ಪೂರ್ಣ ಅದೇ ತುಂಬಿರಬೇಕು. ಅಗ್ನಿಯನ್ನು ನಾನು ಆರಾಧಿಸ್ತಾ ಇದ್ದೀನಿ. ಅಗ್ನಿ ಅಂದ್ರೆ ಸಂಕಲ್ಪ ಶಕ್ತಿ. ಆ ಸಂಕಲ್ಪ ಶಕ್ತಿ ನನ್ನ ಮನಸ್ಸಿನಲ್ಲಿ ಉದ್ಭವ ಆಗಿದೆ. ಅದು ಈಗ ಕಾರ್ಯಕ್ಕೆ ತೊಡಗುವುದಕ್ಕೆ, ಕಾರ್ಯದಲ್ಲಿ ನಿರತಾಗ ಸಿದ್ಧ ಆಗಿದೆ. ಈ ಒಂದು ಭಾವನೆ, ಈ ಒಂದು ಶಕ್ತಿ ನಮ್ಮಲ್ಲಿ ತುಂಬಬೇಕು. ಅದಕ್ಕೋಸ್ಕರ ಮಂತ್ರಗಳಿವೆ. ವೇದಗಳು ಹೇಳ್ತವೆ, ಮಂತ್ರಕ್ಕೆ ನೀನು ಸಮೀಪನಾಗು. ಋಷಿಗಳೇನು ಹೇಳ್ತಾರೆ, ನಮಗೆಲ್ಲ ಏನು ಕರೆ ಕೊಡ್ತಾರೆ, ಮಂತ್ರಕ್ಕೆ ನೀನು ಹತ್ತಿರನಾಗು. ಆಮೇಲೆ ದೇವತೆಗಳಲ್ಲಿ ಏನು ಪ್ರಾರ್ಥನೆ ಮಾಡ್ತಾರೆ, ದೇವತೆಗಳೇ ನೀವು ನಮ್ಮ ಮಂತ್ರಗಳನ್ನು ಹತ್ತಿರದಿಂದ ಆಲಿಸಿ. ನಾವು ಒಂದು ಹೆಜ್ಜೆ ಇಟ್ಟರೆ ಭಗವಂತ ಅಥವಾ ದೈವಿ ಶಕ್ತಿಗಳು 10 ಹೆಜ್ಜೆ ನಮ್ಮ ಕಡೆಗಿರ್ತಾವಂತೆ. ಆದರೆ ಮೊದಲನೇ ಹೆಜ್ಜೆ ನಾನು ಇಡ್ಲೇಬೇಕು, ನಾನು ಬಾ ಅಂತ ಕರಿಬೇಕು. ಮನೆ ಮುಂದೆ ಅತಿಥಿಗಳು ಬಂದು ನಿಂತಾಗ, ಅಪರಿಚಿತರು ಬಂದು ನಿಂತಾಗ ನಾವು ಬಾಗಿಲು ತೆಗೆದು ಒಳಗೆ ಬನ್ನಿ ಅನ್ನುವರೆಗೆ ಅವರು ಬರಲ್ಲ. ಮನೆ ಬಾಗಿಲುವರೆಗೂ ಬಂದಿದ್ದಾರೆ ಅವರು, ಇನ್ನು ನಿಮ್ಮ ಮನೆ ಇದು, ನೀವು ಒಳಗೆ ಬಾ ಅನ್ನೋದಿದ್ರೆ ಅವ್ರು ಬರಲ್ಲ. ನೀವು ಅಲ್ಲಿಂದ ಮಾತಾಡಿ ಕಳಿಸಿದ್ರೆ ಅಥವಾ ನೆಗ್ಲಿಜೆನ್ಸ್ ತೋರಿಸಿದ್ರೆ ಹೊರಟು ಹೋಗ್ಬಿಡ್ತಾರೆ. ಹಾಗೆ ಭಗವಂತ ನಮ್ಮ ಬಾಗಿಲಿಗೆ ಬಂದು ನಿಂತಿದ್ದಾನೆ. ಅವನನ್ನು ಬಾಗಿಲು ತೆರೆದು ಎಷ್ಟು ಆತ್ಮೀಯತೆಯಿಂದ ನಾವು ಸ್ವಾಗತಿಸ್ತೀವಿ ಅತಿಥಿಗಳು, ಅಷ್ಟು ಅವ್ರ ಒಳಗೆ ಬಂದಾಗ ನಮ್ಮ ಜೊತೆಗಿರುವಷ್ಟು ಹೊತ್ತು ಉಲ್ಲಾಸದಿಂದ ಆನಂದದಿಂದ ಇರ್ತಾರೆ. ಅದೇ ರೀತಿಯಲ್ಲಿ ಅಷ್ಟು ಗೌರವಪೂರ್ಣವಾಗಿ ಎಂತೆಂಥ ಮಂತ್ರಗಳಿದ್ದಾವೆ. ಒಂದೊಂದು ನೀವು ಇಲ್ಲಿ ಅಗ್ನಿಹೋತ್ರದಲ್ಲೇ ಆರಂಭದಲ್ಲಿ ಈ ಅಗ್ನಿಯನ್ನು ಆವಾಹಿಸುವುದಕ್ಕೆ ಅನೇಕ ಮಂತ್ರಗಳನ್ನು ಹೇಳ್ತೀರಿ. ಆ ಎಲ್ಲ ಮಂತ್ರಗಳಲ್ಲಿರುವುದು ಆ ದೇವರನ್ನು ನಾವು ಪೂರ್ಣ ಮನಸ್ಸಿನಿಂದ ಕರೆಯುವಂತಹ ಪದಗಳು, ಶಬ್ದಗಳು. ಹಾಗೆ ಭಗವಂತನನ್ನು ನಾವು ಬಾಗಿಲು ತೆಗೆದು ಒಳಗೆ ಕರೆದ್ರೆ ಅವನು ಒಳಗಡೆಗೆ ಬಂದ ಮೇಲೆ ಹೇಗೆ ಒಂದು ಬೀಜ ಒಂದು ದೊಡ್ಡ ಮರವಾಗಿ, ಚಿಕ್ಕದೊಂದು ಬೀಜ, ಅದು
ಈ ಕೆಲವು ಬೀಜಗಳಂತೆ ಕಣ್ಣಿಗೆ ಕಾಣಲ್ಲ, ಆದರೆ ಅದು ಮರ ಆದ ಮೇಲೆ ಬೃಹತ್ ಮರ ಆಗ್ತವೆ. ಹಾಗೆ ಈ ಭಗವಂತ ಅನ್ನುವಂತಹ ಶಕ್ತಿಯನ್ನು ನಾವು ಬಾಗಿಲು ತೆಗೆದು ಒಳಗೆ ಕರ್ಕೊಂಡಾಗ ಆ ಶಕ್ತಿ ವಿಕಾಸ ಆಗುತ್ತೆ, ಆ ಶಕ್ತಿ ವರ್ಧನೆ ಆಗ್ತದೆ, ಆ ಶಕ್ತಿ ದೊಡ್ಡ ಮರವಾಗಿ ಅನೇಕ ಹೂವು ಕಾಯಿ ಹಣ್ಣುಗಳನ್ನು ಬಿಡುತ್ತದೆ. ಹಾಗೆ ದೇವರು ಕೂಡ ನಮ್ಮಲ್ಲಿ ಬಂದು ನಮ್ಮ ಬಾಳನ್ನು ಬೆಳಗುವುದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ನಾನು ಇವತ್ತಿನ ಈ ಎಲ್ಲ ಮಾತುಗಳಿಂದ ಹೇಳಲಿಕ್ಕೆ ಬಯಸಿದ್ದೇನೆಂದ್ರೆ, ಈ ಮಂತ್ರಗಳು ಕೇವಲ ಒಂದು ಸಾಮಾನ್ಯವಾದ ಶಕ್ತಿ, ಸಾಮಾನ್ಯವಾದ ಶಬ್ದಗಳಂತ ನಾವು ತಿಳ್ಕೊಳ್ಳೋದು ಬೇಡ. ಪ್ರತಿ ಒಂದು ಮಂತ್ರದ ಒಂದೊಂದು ಶಬ್ದವು, ಒಂದೊಂದು ಅಕ್ಷರವು ದೇ ಆರ್ ಪವರ್ ಹೌಸ್. ಅದಕ್ಕೆ ನಾವು ಕನೆಕ್ಟ್ ಆಗಿ ಈಗ ನಮ್ಮ ಸ್ಥಿತಿ, ನಮ್ಮ ಶರೀರ ಪ್ರಾಣ ಮನಸ್ಸು ಯಾವ ಮಟ್ಟದಲ್ಲಿದೆ ಅಷ್ಟನ್ನು ಎಲೆಕ್ಟ್ರಿಸಿಟಿ ಪಡಿತಾ, ಆ ಶಕ್ತಿಯನ್ನು ಪಡಿತಾ, ನಮ್ಮ ಶರೀರ ಪ್ರಾಣ ಮನಸ್ಸು ಇವುಗಳನ್ನು ವಿಕಾಸಗೊಳಿಸ್ತಾ ಹೆಚ್ಚು ಶಕ್ತಿಯನ್ನು ಸ್ವೀಕರಿಸುವುದಕ್ಕೆ ಅವುಗಳನ್ನು ಯೋಗ್ಯ ಮಾಡ್ತಾ ನಾವು ಈ ಬದುಕಿನಲ್ಲಿ ಮುಂದುವರೆದ್ರೆ ಈ ವೇದ ನಮ್ಮನ್ನು ಉದ್ಧಾರ ಮಾಡುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ವೇದ ಸ್ವಸ್ತಿ ಅಂತ ಹೇಳುತ್ತೆ ಅಥರ್ವ ವೇದ. ಅಂದ್ರೆ ವೇದ ಮಂಗಲಕರವಾದದ್ದು. ಅದು ಹೇಗೆ ಮಂಗಲಕರವಾದದ್ದು ಅಂಥೇಳಿ ತಿಳ್ಕೋಬೇಕಾದ್ರೆ ಅದು ನಾನು ಎಷ್ಟು ಉಪನ್ಯಾಸ ಮಾಡಿದ್ರು ಕೂಡ, ಎಷ್ಟು ಗಂಟೆ ಇದನ್ನು ಹೇಳಿದ್ರು ಕೂಡ ಅದು ನಮಗೆ ಅನುಭವಕ್ಕೆ ಬರಲ್ಲ. ನಾವು ಅನುಭವಿಸಬೇಕು. ವಿ ಶುಡ್ ಬಿಕಮ್ ಎ ಪಾರ್ಟ್ ಆಫ್ ದಿಸ್ ಎಕ್ಸ್ಪಿರಿಮೆಂಟ್. ಅಷ್ಟು ಹೇಳ್ತಾ ಇವತ್ತಿನ ಈ ಮಾತುಗಳನ್ನು ನಾವು ಮುಗಿಸೋಣ. ಇಷ್ಟೊತ್ತಿನವರೆಗೂ ನನ್ನ ಮಾತುಗಳನ್ನು ನೀವೆಲ್ಲರೂ ಕೂಡ ಅತ್ಯಂತ ಆಸಕ್ತಿಯಿಂದ ಕೇಳಿದ್ದೀರಿ. ನಿಮಗೆ ಧನ್ಯವಾದಗಳು. ಮತ್ತು ಈ ಮಾತನಾಡುವುದಕ್ಕೆ ಅವಕಾಶ ಕೊಟ್ಟಂತಹ ಈ ವೇದಿಕೆಗೂ ಕೂಡ ನನ್ನ ಧನ್ಯವಾದಗಳು. ನಮಸ್ತೆ. ಧನ್ಯವಾದ ಸರ್. ಅದ್ಭುತವಾಗಿತ್ತು. ನಾವಿವತ್ತು ಅದನ್ನು ನಿಮ್ ಕೊನೆಯ ಶಬ್ದಗಳನ್ನು ನಾವು ಯೋಚನೆ ಮಾಡ್ಬೇಕಿನ್ ಮುಂದೆ. ನಮ್ಮ ಶಾಂತಿ ಮತ್ತು ಜೊತೆಗೆ ಇವತ್ತು ಮುಕ್ತಾಯ ಮಾಡೋಣ. ಓಂ ದ್ಯೌ ಶಾಂತಿರಂತರಿಕ್ಷಗೋ ಶಾಂತಿರ್ಪೃಥಿವೀ ಶಾಂತಿರಾಪ ಶಾಂತಿರೋಷಧಯಃ ಶಾಂತಿಃ ವನಸ್ಪತಯಃ ಶಾಂತಿರ್ವಿಶ್ವೇ ದೇವಾಃ ಶಾಂತಿಃ ಬ್ರಹ್ಮ ಶಾಂತಿಃ ಸರ್ವಂ ಶಾಂತಿಃ ಶಾಂತಿರೇವ ಶಾಂತಿಃ ಸಾಮಾ ಶಾಂತಿರೇಧಿ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ.